ಈ ಪ್ರಶ್ನೆ ಕೇವಲ ಕರ್ನಾಟಕದ ಪರಿಷತ್ ಕಲಾಪದಲ್ಲಿ ನಜೀರ್ ಅಹಮದ್ ಅವರ ಹೇಳಿಕೆಯಿಂದ ಪ್ರಾರಂಭವಾಗಿರುವುದಲ್ಲ, ಬದಲಾಗಿ ಕೇಂದ್ರ ಸಂಸತ್ ಕಲಾಪದ ಸಂದರ್ಭದಲ್ಲಿ ಜನರಲ್ ಎಂಎಂ ನರವಣೆ ಅವರ ಅನ್ಪಬ್ಲಿಷ್ಡ್ ಪುಸ್ತಕವನ್ನ ಪ್ರದರ್ಶನ ಮಾಡೋ, ಅಲ್ಲಿನ ಎಕ್ಸ್ಟ್ರಾಕ್ಟ್ ಗಳನ್ನ ಓದೋ ಪ್ರಯತ್ನ, ಅದಾದ ನಂತರದಲ್ಲಿ ನಡೀತಾ ಇರುವ ಪ್ರಹಸನ, ಇದೆಲ್ಲದರಿಂದ ಉದ್ಭವ ಆಗಿರುವ ಪ್ರಶ್ನೆ. ಅದರಲ್ಲೂ ದೇಶದ ಭದ್ರತೆ ಹಾಗೆ ದೇಶದ ಸೈನ್ಯದ ವಿಚಾರದಲ್ಲಿ ನೋ ಕಾಂಪ್ರಮೈಸ್ ಅಂತ ಹೇಳುವ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ಆಗಸ್ಟ್ 2020ರಂದು ಭಾರತ ಹಾಗೆ ಚೀನಾ ಸೈನಿಕರ ನಡುವೆ ನಡೆದ ಸಂಘರ್ಷದಲ್ಲಿ ಕಾಂಪ್ರಮೈಸ್ ಆಗೋದ್ರಾ ಅಥವಾ ಹಿಂದೇಟನ್ನ ಇಟ್ಟುಬಿಟ್ರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದ್ದು, ಇದೀಗ ರಾಷ್ಟ್ರೀಯ ಮಟ್ಟದಲ್ಲಿ ಇದೇ ವಿಚಾರ ಚರ್ಚೆಗೆ ಒಳಪಟ್ಟಿದೆ. ಈ ಚರ್ಚೆಯಿಂದ ಹುಟ್ಟಿರುವ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಮೆಗಾ ಡಿಬೇಟ್ ನಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾದ ಕಶ್ಯಪ್ ನಂದನ್ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, ವಕೀಲರಾದ ವಿಕ್ರಮ್ ಫಡ್ಕೆ ಅವರಿದ್ದಾರೆ, ಸಾಮಾಜಿಕ ಹೋರಾಟಗಾರರಾದ ಲೋಹಿತ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಎಂದಿನಂತೆ ನಮ್ಮ ಮೆಗಾ ಡಿಬೇಟ್ ನಲ್ಲಿ ವಿವಿಧ ಪಕ್ಷಗಳ ಪ್ರತಿನಿಧಿಗಳು ಹಾಗೆ ನಮ್ಮ ಆಡಿಯನ್ಸ್ ಇದ್ದೀರಿ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಚಂದ್ರಶೇಖರ್ ಅವರೇ, ತಮ್ಮಿಂದಲೇ ಪ್ರಾರಂಭ ಮಾಡ್ತಾ, ಇರ್ಲಾರ್ದು ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ಆಗೋಯ್ತಾ ಕೇಂದ್ರದಲ್ಲಿ ಬಿಜೆಪಿ ಪರಿಸ್ಥಿತಿ? ಯಾಕಂದ್ರೆ ಸಂಸದರಾದ ತೇಜಸ್ವಿ ಸೂರ್ಯ ಅವರು ಕಾಂಗ್ರೆಸ್ ಸೇರಿದಂತೆ ವಿರೋಧ ಪಕ್ಷವನ್ನ ದೇಶದ್ರೋಹಿಗಳು ಅಂತ ಇನ್ ಜನರಲ್ ಕರೆದೇ ಹೋಗಿದ್ರೆ, ಬಹುಶಃ ರಾಹುಲ್ ಗಾಂಧಿ ಅವರು ಪಬ್ಲಿಷ್ ಆಗಿರೋ ಪುಸ್ತಕದ ಎಕ್ಸ್ಟ್ರಾಕ್ಟ್ ಅನ್ನ ಓದೋ ಪ್ರಹಸನಕ್ಕೆ ಇವತ್ತು ಮೋದಿ ಅವರು ದೇಶದ್ರೋಹಿ ಹೌದೋ ಇಲ್ವೋ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಿರ್ಲಿಲ್ವೇನೋ ಅಂತ. 2014ರಲ್ಲಿ ಜನ ತೀರ್ಮಾನ ಮಾಡಿಬಿಟ್ರು ಯಾರ ದೇಶ ಪ್ರೇಮಿಗಳು ಯಾರ ದೇಶದ್ರೋಹಿಗಳು ಅಂತೇಳಿ. ಒಂದಲ್ಲ ಎರಡಲ್ಲ, ನಿರಂತರವಾಗಿ ಮೋದಿ ಅವರ ಹಿಂದೆ ಯಾಕೆ ನಿಂತ್ಕೊಂತಾ ಇದೆ, ಇಡೀ ದೇಶ ಯಾಕೆ ನಿಂತ್ಕೊಂತಾ ಇದೆ ಅಂತ ಹೇಳಿದ್ರೆ, ಅವರ ಮೊದಲನೇ ಕ್ವಾಲಿಟಿ ದೇಶ ಪ್ರೇಮ, ಎರಡನೇದು ಡೆವಲಪ್ಮೆಂಟ್. ಹಾಗಾಗಿ ದೇಶ ಪ್ರೇಮದ ವಿಚಾರದಲ್ಲಿ ಮೋದಿಯವರ ಬಗ್ಗೆ ಯಾರಾದ್ರೂ ಅನುಮಾನ ಪಡ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಹಾಸ್ಯಾಸ್ಪದ ವಿಷಯವಿಲ್ವೇ ಇಲ್ಲ. ಬೇರೆ ದೇಶದ ನೆಲದಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ದೇಶವನ್ನು ಅವಮಾನ ಮಾಡತಕ್ಕಂತಹ ದೇಶದ್ರೋಹಿಗಳು ಇರ್ತಕ್ಕಂಥ ಈ ನೆಲದೊಳಗಡೆಗೆ ದೇಶ ಪ್ರೇಮಿ ಯಾರು ಅಂತಕ್ಕಂಥ ಜನ ಆರಾಮಾಗಿ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನೋಡಿ, ಪುಸ್ತಕದ ವಿಚಾರಕ್ಕೆ ಬಂದ್ರಿ. ಪುಸ್ತಕದ ವಿಚಾರ, ಒಬ್ಬ 4 ಸರಿ ಎಂಪಿ ಆಗಿರ್ತಕ್ಕಂಥ ವ್ಯಕ್ತಿಗೆ ಪಬ್ಲಿಷ್ ಆಗಿಲ್ದೇ ಇರ್ತಕ್ಕಂಥ ಪುಸ್ತಕವನ್ನ ಅದು ಓದಬಾರ್ದು, ರೆಫರ್ ಮಾಡಬಾರ್ದು ಅಂತಕ್ಕಂಥ ಕನಿಷ್ಠ ಜ್ಞಾನನೂ ಇಲ್ಲ. ಜ್ಞಾನನ ಪದ ಅವ್ರು ಯೂಸೇ ಮಾಡಬಾರ್ದು ಬಿಡಿ. ಇದು ನಮ್ಮ ದೇಶದ ದುರಂತ ಅಂತ ಹೇಳಿದ್ರೆ ನೋಡಿ, 31 ಆಗಸ್ಟ್ 2020ರಲ್ಲಿ ಅವತ್ತೇನು 4 ಟ್ಯಾಂಕ್ಗಳು ಬರಬೇಕಾಗಿತ್ತು. ಆವಾಗ ನಾರ್ದನ್ ಕಮಾಂಡ್ ನ ಜೋಶಿ ಅವರು ನರವಣೆ ಅವರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡ್ತಿದ್ದಂಗೆ ಅವರ 8 ಕಾಲಲ್ಲಿ ಆಗಿದ್ದು. 8 ಕಾಲಲ್ಲಿ ಏನ್ ಮಾಡಿದ್ರು ನರವಣೆ ಅವರು? ಸಿಡಿಎಸ್ ಗೆ ಫೋನ್ ಮಾಡಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು, ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿದ್ರು, ಮತ್ತೆ ಎಂಎಚ್ಎ ಗೆ ಫೋನ್ ಮಾಡಿದ್ರು. ಅದಾದ 1 ಗಂಟೆ ಒಳಗಡೆ, ಅಂದ್ರೆ 9:40 ಚೈನಾದ ಏನು ಸೈನ್ಯದ ಅಧಿಕಾರಿ ಜನರಲ್ ಲುಲಿಂಗ್ ಇವನು ಭಾರತದ ಸೇನೆಗೆ ಫೋನ್ ಮಾಡ್ತಾರೆ, ನಾವು ಮುಂದಕ್ಕೆ ಹೋಗೋದಿಲ್ಲ, ನೀವು ಮುಂದಕ್ಕೆ ಬರಬೇಡಿ ಅಂತೇಳಿ. ನಾಳೆ ಬೆಳಗ್ಗೆ 9:30 ಕುತ್ಕೊಂಡು ಮಾತಾಡೋಣ. ನಿಮ್ಮ ಪ್ರಕಾರ ಚೈನಾದ ಸೈನ್ಯಾಧಿಕಾರಿ ಕಾಲ್ ಮಾಡ್ಲಿಕ್ಕೆ ಕಾರಣ ಮೋದಿ ಅವರ ರಾಜತಾಂತ್ರಿಕ ವಿಷಯ ಬ್ಯಾಕ್ ಡೋರ್ ಅಲ್ಲಿ ಯಾವಾಗ ರಾಜತಾಂತ್ರಿಕ ವಿಷಯಗಳು ಗೊತ್ತಾಯ್ತು, ತಕ್ಷಣ ಸೈನ್ಯಗೆ ವಿಷಯ ಹೋಯ್ತು. ಸೈನ್ಯದವರು ಬಂದು ನಮ್ಮ ಸೇನೆಗೆ ಫೋನ್ ಮಾಡಿ, ನಾವು ಅಡ್ವಾನ್ಸ್ ಆಗೋದಿಲ್ಲ, ನೀವು ಅಡ್ವಾನ್ಸ್ ಆಗಬೇಡಿ, ಬೆಳಗ್ಗೆ 9:00 ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಅದಾದ ಮೇಲೂ ಕೂಡ ಅವರ ಚಿತಾವಣೆ ಇದ್ಮೇಲೂ ಕೂಡ ಅಡ್ವಾನ್ಸ್ ಆಗ್ತಿದೆ ಅಂತ ಹೇಳಿ ಮತ್ತೆ ಜೋಶಿ ಅವರು ಫೋನ್ ಮಾಡಿದಾಗ ಕ್ಲಿಯರ್ ಇನ್ಸ್ಟ್ರಕ್ಷನ್ ಫ್ರಮ್ ದ ಪ್ರೈಮ್ ಮಿನಿಸ್ಟರ್. ಒಬ್ಬ ಪ್ರೈಮ್ ಮಿನಿಸ್ಟರ್ ಈ ತರ ವಿಚಾರದಲ್ಲಿ ಇದಕ್ಕಿಂತ ಒಳ್ಳೆ ಡಿಸಿಷನ್ ತಗೊಳಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಗ್ರೌಂಡ್ ಅಲ್ಲಿ ಇರೋರಿಗೆ ಗೊತ್ತು. ನೋಡಿ, ಯುದ್ಧ ಘೋಷಣೆ ಆದ ಯುದ್ಧ ಸಂದರ್ಭದಲ್ಲಿ ಮಾತ್ರ ಬಂದಾಗ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಿಸಿಎಸ್ ಡಿಸಿಷನ್ ತಗೊಳುತ್ತೆ. ಬೇರೆ ಎಲ್ಲ ಇವನ್ನೆಲ್ಲ ಮೂವ್ಮೆಂಟ್ ಅಂತ ಯುದ್ಧದ ಗೊತ್ತಿರಲಿಲ್ಲ. ಈ ತರ ಮೂವ್ಮೆಂಟ್ಗಳು ದಿನ ನಡೀತಾ ಇರ್ತದೆ. ಇಂತಹ ಸಂದರ್ಭದಲ್ಲಿ ಕೇವಲ ಲೋಕಲ್ ಕಮಾಂಡೆಂಟ್ ಜಿಒ ಅಂತ ಇರ್ತಾರೆ, ಜಿಒಗಳು ಬ್ರಿಗೇಡಿಯರ್ಗಳು ಇವರೇ ಅಲ್ಲಿನ ಡಿಸಿಷನ್ ತಗೋಬೇಕು. ಸಪೋಸ್ ಕೇಂದ್ರ ಸರ್ಕಾರ ಏನಾದ್ರು ಫೈರ್ ಮಾಡಿ ಅಂತ ತಗೊಂಡ್ರು ಕೂಡ ಕೆಳಗಡೆ ಡಿಸಿಷನ್ ತಗೋಬಹುದು. 1967ರಲ್ಲಿ ಇದೇ ರೀತಿ ನ್ಯಾತುಲಾ ಮೇಲೆ ಚೈನಾ ಅಟ್ಯಾಕ್ ಮಾಡಿದಾಗ ಕೇಂದ್ರ ಸರ್ಕಾರ ಹೇಳ್ತು ಡೋಂಟ್ ಫೈರ್ ರಿಸ್ಟ್ರೈನ್ ಅಂತ ಹೇಳಿ, ಅಲ್ಲಿ ಫೈರ್ ಅಂತ ಹೇಳಿ. ಇದ್ರ ಬಗ್ಗೆನೂ ಮಾತನಾಡೋಣ. ಮಾತ್ರಕ್ಕೆ ಕಾಂಗ್ರೆಸ್ ನಲ್ಲಿ ಇರುವವರು ಎಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಹೆಂಗ್ ಡಿಕ್ಲೇರ್ ಮಾಡ್ತಾರೆ ಅಂತ, ದೇಶ ಪ್ರೇಮಿಗಳು ಅಂತ ಪ್ರೂವ್ ಮಾಡೋ ಕೆಲಸ ಅವರು ಮಾಡಬೇಕು. ಮಣಿಶಂಕರ ಇವರು ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಏನ್ ಹೇಳ್ತಾರೆ, ಮೋದಿಯವರನ್ನು ಸೋಲಿಸೋದಕ್ಕೆ ನಿಮಗೆ ಸಹಾಯ ಮಾಡಿ ಅಂತೇಳಿ. ಇವತ್ತು ಪಾಕಿಸ್ತಾನದ ಪಾರ್ಲಿಮೆಂಟ್ ಒಳಗಡೆಗೆ ಯಾರ ವರ್ಡ್ಗಳನ್ನ ಕೋಟ್ ಮಾಡ್ತಾರೆ, ಎಲ್ಲರೂ ಇವರ ವರ್ಡ್ಗಳನ್ನ ಕೋಟ್ ಮಾಡ್ತಾರೆ. ಇದಾದ್ಮೇಲೆ ಮನಮೋಹನ್ ಸಿಂಗ್ ಅವರು 2008ರಲ್ಲಿ ಬಾಂಬೆ ಅಟ್ಯಾಕ್ ಆದಾಗ ಕೇವಲ 7 ತಿಂಗಳಲ್ಲಿ ಟರ್ಕಿಗೆ ಹೋಗಿ ಜಾಯಿಂಟ್ ಡಿಕ್ಲರೇಷನ್ ಮಾಡ್ತಾರೆ ಪಾಕಿಸ್ತಾನ ಜೊತೆ. ಏನಂತ, ನಾವು BLA ಒಳಗಡೆಗೆ ಕೈ ತೋರಿಸಬಾರ್ದು ಅಂತ ಹೇಳಿ. ಏನ್ರಿ ಅರ್ಥ ಅದು? ಸರಿ, ಕಶ್ಯಪ್ ನಂದನ್ ಅವರೇ, ಕಾಂಗ್ರೆಸ್ ಅದರಲ್ಲೂ ರಾಹುಲ್ ಗಾಂಧಿ ಅವ್ರ ಮೇಲಿರುವ ಆರೋಪ ಬಿಜೆಪಿ ಕಡೆಯಿಂದ ಬರೋದು ಅಂದ್ರೆ ಅವರಿಗೆ ಭಾರತಕ್ಕಿಂತ ಚೈನಾದ ಮೇಲೆ ಪ್ರೇಮ ಜಾಸ್ತಿ. ಯಾವಾಗ ನೋಡಿದ್ರು ಭಾರತವನ್ನ ತುಚ್ಛವಾಗಿ ತೋರಿಸುವ ಪ್ರಯತ್ನ ಮಾಡ್ತಾರೆ. ಒಂದ್ಸತಿ ಡೆಡ್ ಎಕಾನಮಿ ಅಂತಾರೆ ಭಾರತವನ್ನ, ಮತ್ತೊಂದ್ ಕಡೆ ಆಪರೇಷನ್ ಸಿಂಧೂರದ ಬಗ್ಗೆನೆ ಫೇಲ್ಯೂರ್ ಅನ್ನೋ ರೀತಿ ಮಾಡ್ತಾರೆ. ಚೈನಾ ವಿಚಾರದಲ್ಲಂತೂ ಚೈನಾ ಅತಿಕ್ರಮಣ ಮಾಡಿ ನಮ್ಮ ಭೂಮಿಯನ್ನು ಕಿತ್ಕೊಂಡೇ ಬಿಟ್ಟಿದೆ ಅಂತಾರೆ. ಅಂದ್ರೆ ಭಾರತ ಗ್ರೇಟು, ಭಾರತದ ಸೈನ್ಯ ಗ್ರೇಟು ಅಂತ ರಾಹುಲ್ ಗಾಂಧಿ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ಹೀಗಾಗಿ ಅಸಲಿ ದೇಶದ್ರೋಹಿ ರಾಹುಲ್ ಗಾಂಧಿ, ಬಿಜೆಪಿ ಆರೋಪ. ಸರ್ ನೋಡಿ,
ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ಯಾರು ಅಂತ ನಮ್ಮ ಬಿಜೆಪಿ ಮಿತ್ರರು ಫಸ್ಟ್ ಹೇಳ್ಬೇಕು. ಪಾಕಿಸ್ತಾನಕ್ಕೆ ಕರದೇ ಹೋಗಿರುವ ಇದು ಪ್ಲೇನ್ ಹತ್ಕೊಂಡು ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನವಾಜ್ ಶರೀಫ್ ಮೊಮ್ಮಗಳಿಗೋ ಬರ್ತ್ಡೇಗೋ ಇಲ್ಲ ಮಗಳು ಬರ್ತ್ಡೇಗೋ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬಂದಿದ್ದು ಯಾರು ದಯವಿಟ್ಟು ಬಿಜೆಪಿ ಮಿತ್ರರು ಪ್ರಶ್ನೆ ಉತ್ತರ ಕೊಡಬೇಕು. ನಮ್ಮ ಮನಮೋಹನ್ ಸಿಂಗ್ ಅವರು ಹೋಗಿರ್ಲಿಲ್ಲ, ಇಲ್ಲ ರಾಹುಲ್ ಗಾಂಧಿ ಹೋಗಿರಲಿಲ್ಲ, ಬಿಜೆಪಿ ನಾಯಕರು ಹೋಗಿರಲಿಲ್ಲ. ಹೋಗಿದ್ದು ಇದೇ ನರೇಂದ್ರ ಮೋದಿ ಅಲ್ಲಿ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೊಂಡ್ ಬರಕ್ಕೆ ಏನಕ್ಕೆ ಹೋಗಿದ್ದು ಅದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಸೆಕೆಂಡು ಸೆಕೆಂಡು ಈಗಿನ 2014ರಿಂದ 26ವರೆಗೆ 14 ಮುಂಚೆ ಶ್ರೀಲಂಕಾ, ನೇಪಾಳ, ನಮ್ಮ ಮಯನ್ಮಾರು, ಬರ್ಮಾ ಎಲ್ಲ ನಮ್ಮ ಮಿತ್ರ ರಾಷ್ಟ್ರ ಆಗಿತ್ತು. ಇವತ್ತೇನಾಗಿದೆ, ನರೇಂದ್ರ ಮೋದಿ ಬಂದ ಮೇಲೆ ಶತ್ರು ರಾಷ್ಟ್ರ ಆಗಿದೆ. ಶ್ರೀಲಂಕಾದವರು ಚೈನಾದವ್ರಿಗೆ ಜಾಗ ಕೊಟ್ಟಿದ್ದಾರೆ, ಅವ್ರಿಗೊಂದು ನೀವು ಏರ್ ಸ್ಟ್ರಿಪ್ ಇಲ್ಲ ಇದನ್ ಮಾಡ್ಕೊಡಿ ಅಂತ ಶ್ರೀಲಂಕಾದಲ್ಲಿ. ನೇಪಾಳದವರು ಚೈನಾದವ್ರ ಜೊತೆ ಕೈ ಜೋಡಿಸಿದ್ದಾರೆ. ಪಾಕಿಸ್ತಾನದವ್ರಿಗೆ ಇದು ಅಟ್ಯಾಕ್ ಆದಾಗ ಆರ್ಮಿ ಸಾಮಗ್ರಿಗಳನ್ನ ಪೂರೈಸಿರುವುದು ಇದೇ ಚೈನಾ. ರಾಹುಲ್ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಎಂಟೈರ್ 140 ಕೋಟಿ ಜನ ಇನ್ಕ್ಲೂಡಿಂಗ್ ರಾಹುಲ್ ಗಾಂಧಿ, ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರು ಕಾರ್ಯಕರ್ತರು ಸರ್ಕಾರದೊಂದಿಗೆ ಕೈ ಜೋಡಿಸಿದ್ರು, ನೀವೇನಾರ ಡಿಸಿಷನ್ ತಗೊಳ್ಳಿ ಅಂತ. ಅವತ್ತು ನರೇಂದ್ರ ಮೋದಿ ಅವರು ಹೇಳಿ ತರ ಯಾಕೆ ಅವತ್ತು ಪಾಕಿಸ್ತಾನಕ್ಕೆ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡೋದು ಯಾಕೆ ನಿಲ್ಲಿಸ್ಬಿಟ್ರು? ಇದೇ ಡೊನಾಲ್ಡ್ ಟ್ರಂಪ್ ಅವರ ಪ್ರೆಷರ್ಗೆ. ಅದನ್ನ ಮಾತಾಡ್ಬೇಕು ಬಿಜೆಪಿ ಮಿತ್ರರು, ಜನಕ್ಕೆ ಅದು ಗೊತ್ತಾಗ್ಲಿ. ಏನಕ್ಕೆ ಅಂದ್ರೆ ಅದಾನಿ ಕೇಸು ಅಮೆರಿಕಾದಲ್ಲಿದೆ, ಅದನ್ನ ಸರಿದೂಗಿಸ್ಕೊಳಕ್ಕೆ ಟ್ರಂಪ್ ಜೊತೆಗೆ ಟ್ರಂಪ್ ಹೇಳಿದ್ರೆ ನಿಂತ್ಕೋತಾರೆ, ಟ್ರಂಪ್ ಹೇಳ್ದಂಗೆ ಕೂತ್ಕೋತಾರೆ, ಟ್ರಂಪ್ ಹೇಳ್ದಂಗೆ ಮಲ್ತ್ಕೊಳ್ತಾರದು ಇದೇಂದ್ರೆ ನರೇಂದ್ರ ಮೋದಿ, ಒಟ್ಟು ರಾಹುಲ್ ಗಾಂಧಿ ಅಲ್ಲ. ನಾವು ಎಪ್ಸ್ಟೈನ್ ಫೈಲ್ ಬಗ್ಗೆನೂ ಮಾತನಾಡೋಣ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಚೈನಾ ಪ್ರೇಮ ಇರೋದು ನಿಜಾನ ಸುಳ್ಳು ಅದನ್ನು ಉತ್ತರ ನೋಡಿ. ಚೈನಾದವರು ರಾಹುಲ್ ಗಾಂಧಿ ಪ್ರೇಮ ಅಂತಾರಲ್ಲ, ಮೊನ್ನೆ 15 ದಿವಸದಿಂದ ಯಾವ ನಿಯೋಗ ಬಿಜೆಪಿ ಅವರು ಭೇಟಿ ಮಾಡಿದ್ರು? 15 ದಿವಸದಿಂದ ಯಾವ ನಿಯೋಗ ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಭವ್ಯವಾದ 7 ಸ್ಟಾರ್ ಹೋಟ್ಲ್ ತರ ಇರೋ ಭವ್ಯವಾದ ಬಂಗ್ಲೆಯಲ್ಲಿ ಯಾವ ನಿಯೋಗ ಭೇಟಿ ಮಾಡಿದ್ರು? ದಯವಿಟ್ಟು ಸ್ವಲ್ಪ ನೀವು ಹೇಳ್ಬೇಕು, ಅವರು ಹೇಳ್ಬೇಕು. ಬಿಜೆಪಿಯೊಂದಿಗೆ ಬಾಯಿ, ಬಿಜೆಪಿಯೊಂದಿಗೆ ಹಾಯ್ ರಾತ್ರಿ ಕೂತ್ಕೊಂಡು ಕಾಯ್ ಮಾಡ್ತಿರೋದು ಬಿಜೆಪಿಯವರು ಹೊರತು ರಾಹುಲ್ ಗಾಂಧಿ ಅಲ್ಲ. ನಮ್ಗೆ ಅವಶ್ಯಕತೆನೂ ಇಲ್ಲ. ಪಾಕಿಸ್ತಾನನೂ ಶತ್ರುನೇ, ಚೈನಾನೂ ಶತ್ರುನೇ. ವಿ ವಿಲ್ ಟೇಕ್ ಅಂಡ್ ಹೆಡ್ ಡೌನ್ ಆನ್ ಚೈನಾ ಆನ್ ದೇರ್ ಎವ್ರಿ ಮ್ಯಾಟರ್ಸ್. ಅದು ಕಾಂಗ್ರೆಸ್ ಪಕ್ಷದ ಬದ್ಧತೆ, ಕಾಂಗ್ರೆಸ್ ಪಕ್ಷದ ಇತಿಹಾಸ. ಇವರಂಗೆ ವಿಶ್ವದೊಂದಿಗೆ ಮಂಡಿ ಊರಿ ಕೂತಿದೆ ಇದೇ ನರೇಂದ್ರ ಮೋದಿ. ಸರಿ ಫಡ್ಕೆ ಸರ್, ಆಕ್ಚುಲಿ ಜನ ಯಾವ್ದನ್ನ ನಂಬಬೇಕು? ಒಂದೇ 1 ಇಂಚು ಭೂಮಿಯನ್ನ ಕೂಡ ಭಾರತ ಚೈನಾಗ್ ಬಿಟ್ಕೊಟ್ಟಿಲ್ಲ ಅನ್ನೋ ಅದೇ ಜನರಲ್ MM ನರವಣೆ ಅವರ ಇಂಟರ್ವ್ಯೂ ಅಲ್ಲಿರೋ ವಿಚಾರವನ್ನು, ಅಥವಾ ರಾಹುಲ್ ಗಾಂಧಿ ಅವರು 2000 ಕಿಲೋಮೀಟರ್ ಅನ್ನ ಭಾರತ ಕಳ್ಕೊಂಡಿದೆ ಮೋದಿ ಅವರ ನೇತೃತ್ವದಲ್ಲಿ, ಈ ವಿಚಾರವನ್ನು ನಂಬಬೇಕಾಗಿರೋದು ಯಾವ್ದನ್ನು? ನೋಡಿ, ಫ್ಯಾಕ್ಟ್ಸ್ ಅನ್ನ ನಾವು ಡೇಟಾ ಮೇಲೆ ನೋಡ್ಬೇಕಾಗತ್ತೆ. ನಂಬಬೇಕಾಗಿರೋದು ಯಾವುದು ಅಂದ್ರೆ ನರೇಟಿವ್ಸ್ ನಲ್ಲ, ಫ್ಯಾಕ್ಟ್ಸ್ ಅಂಡ್ ಡೇಟಾ. ಇದು ಎಲ್ಲರಿಗೂ ಸ್ಪಷ್ಟ ಇರಲಿ. ಏನಾರು ಹೇಳ್ತಾ ಇರಬಹುದು, ಏನಾರು ಮಾಡ್ತಾ ಇರಬಹುದು. ದೇಶದ ಎದುರಿಗೆ